100 ವರ್ಷದ ಸಂದರ್ಭದಲ್ಲಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೆದಿದೆ. ಸಂಘ ಶತಾಬ್ದಿ ಅನ್ನತಕ್ಕಂಥದ್ದು ಮೊನ್ನೆಯ ವಿಜಯದಶಮಿಯಿಂದ ಹಿಡಿದು 2026ನೇ ಇಸವಿಯ ವಿಜಯದಶಮಿಯವರೆಗೆ ಅನ್ಯಾನ್ಯ ಕಾರ್ಯಕ್ರಮಗಳನ್ನ ಸಂಘ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಗಳ ಅಂಗವಾಗಿ ಮೊಟ್ಟ ಮೊದಲನೆಯ ಕಾರ್ಯಕ್ರಮವೇ ಎಲ್ಲ ಕಡೆ ಗಣವೇಶದಲ್ಲಿ ವಿಜಯದಶಮಿ ಉತ್ಸವ. ನ್ಯಾಯವಾಗಿ ಚಿತ್ತಾಪುರದಲ್ಲಿ ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಅವತ್ತು ಇದೇ ಜಾಗದಲ್ಲಿ ವಿಜಯದಶಮಿಯ ಸಂಚಲನ ಮತ್ತು ಸಮಾರಂಭ ನಡೀಬೇಕಾಗಿತ್ತು. ಆದರೆ ಸುಮಾರು 1 ತಿಂಗಳ ನಂತರ ಇವತ್ತು ನವೆಂಬರ್ 16ನೇ ತಾರೀಕು ಭಾನುವಾರ ಇವತ್ತು ಸಂಚಲನ ಮತ್ತು ಸಮಾರಂಭ ನಡೀತಾ ಇದೆ. ಕಾರಣಗಳಿಗೆ ನಾನಿವತ್ತು ಹೋಗುವುದೇ ಇಲ್ಲ. ಸಂಘ 100 ವರ್ಷಗಳ ಕಾಲ ನಿರಂತರವಾಗಿ ಮಾಡಿರ್ತಕ್ಕಂತಹ ಸಾಧನೆಯನ್ನ ಅನೇಕರು ಪ್ರಶ್ನೆ ಮಾಡ್ತಾರೆ. ಸಂಘ ಏನ್ ಮಾಡ್ತು? ಸಂಘಕ್ಕೆ 100 ವರ್ಷ ಆಗಿದ್ದಷ್ಟೇನೆ. ಆದ್ರೆ ಇವತ್ತು ಚಿತ್ತಾಪುರದಲ್ಲಿ ಸಂಚಲನ, ನಿಜ ಅರ್ಥದಲ್ಲಿ ಇವತ್ತಿನ ಸಂಚಲನ ಚಿತ್ತಾಪುರದಲ್ಲಿ ಸಂಚಲನವನ್ನು ಮೂಡಿಸಿದೆ. ಮಾರ್ಗದ ಮಧ್ಯಕ್ಕೆ ಇರತಕ್ಕಂತಹ ಮತ್ತು ನಮಗೆಲ್ಲ ಸಿಕ್ಕಿರತಕ್ಕಂತಹ ಸ್ವಾಗತ, ಆ ಒಂದು ಪುಷ್ಪವೃಷ್ಟಿ, ಈ ಊರಿನ ತಾಯಂದಿರು, ಈ ಊರಿನ ಹಿರಿಯರು, ಈ ಊರಿನ ಗಣ್ಯರು, ಅಕ್ಕಪಕ್ಕದ ಹಳ್ಳಿಯ ಜನ, ಇಷ್ಟೆಲ್ಲ ಬಿಗಿ ಭದ್ರತೆಯ ನಡುವೆ ಸಂಭ್ರಮದಲ್ಲಿ ನಮ್ಮ ಸಂಚಲನ ಇವತ್ತು ನಡೀತು. ಜನರ ಮನಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ಏನು ಅನ್ನುವಂತಹದ್ದು ನಾನು ಹೇಳುವುದಕ್ಕಿಂತ ಹೆಚ್ಚು ಗೊತ್ತು ಅಂತ. 1925 ವಿಜಯದಶಮಿಯ ದಿನ ಸಂಘದ ಸಂಸ್ಥಾಪಕರಾಗಿದ್ದಂತಹ ಪರಮ ಪೂಜ್ಯ ಡಾಕ್ಟರ್ ಹೆಡ್ಗೆವಾರ್ ಅವರು ನಾಗಪುರದ ತಮ್ಮ ಮನೆಯ ಮೆಟ್ಟಿಲ ಅಟ್ಟದ ಮೇಲೆ ಕೇವಲ 17 ಜನ ತರುಣರು ಮತ್ತು ಬಾಲಕರನ್ನ ಎದುರುಗಡೆ ಕೂಡಿಸಿಕೊಂಡು ಪ್ರಾರಂಭ ಮಾಡಿರತಕ್ಕಂತಹ ಸಂಘಟನೆ. ಹಾಗೆ ನೋಡಿದ್ರೆ ಸಂಘ ಪ್ರಾರಂಭ ಮಾಡಿದಾಗ ಡಾಕ್ಟರ್ ಹೆಡ್ಗೆವಾರ್ ಅವರಿಗೆ 36 ವಯಸ್ಸು. ಆದರೆ ಆ ಕಾಲಖಂಡದಲ್ಲಿ ಅಷ್ಟು ವಯಸ್ಸಾಗಿದ್ರು ಎಲ್ಲ ಹುಡುಗರ ಜೊತೆಗೆ ಹುಡುಗರಾಗಿ ಈ ದೇಶದಲ್ಲಿ ಸಾಮಾನ್ಯನನ್ನು ನಾನು ಬಡಿದೆಬ್ಬಿಸ್ತೀನಿ, ಈ ದೇಶವನ್ನ ಮತ್ತೊಮ್ಮೆ ಪರಮ ವೈಭವದ ಸ್ಥಿತಿಗೆ ತಗೊಂಡು ಹೋಗಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಟುಕೊಂಡು ಆ ಮನುಷ್ಯ ಮದುವೆ ಆಗದೇನೆ, ಡಾಕ್ಟರ್ಕಿ ಓದಿದ್ರೂ ಸಹಿತ ಯಾವುದೇ ನೌಕರಿಯನ್ನು ಮಾಡದೇನೆ ಬಡತನದಲ್ಲಿ ಹಗಲು ಇರುಳು ಸಂಘವನ್ನ ಕಟ್ಟಿ 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 ಬೆಳೆಸಿದರು. 100 ವರ್ಷದ ಹೊತ್ತಿಗೆ ಕೆಲವು ಪತ್ರಿಕೆಗಳು ಬರೆದುವು, ಸಂಘ 100 ವರ್ಷಗಳಲ್ಲಿ ಇಂತಿಂತ ಸಾಧನೆಯನ್ನ ಮಾಡಿದೆ. ಇನ್ನೂ ಒಂದು ಪತ್ರಿಕೆಯಲ್ಲಿ ಬಂತು, 100 ವರ್ಷ ಆಗಿದ್ದೇ ಸಾಧನೆ, ಏನು ಮಾಡಿಲ್ಲ. ಸಾಧನೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 100 ವರ್ಷ ಒಂದು ವಿಚಾರಕ್ಕಾಗಿ ಅಖಂಡವಾಗಿ ಅವಿಚ್ಛಿನ್ನವಾಗಿ ಲಕ್ಷಾಂತರ ಜನ ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡಿದ್ದು, ಎಲ್ಲರೂ ಸಹಿತ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಯನ್ನ ನಿರ್ಮಾಣ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1925ಕ್ಕಿಂತ ಹಿಂದೆ ಹಿಂದೂ ಸಮಾಜದ ಬಗ್ಗೆ ಜನ ಏನ್ ಮಾತಾಡ್ಕೊಳ್ತಾ ಇದ್ರು? 4 ಜನ ಹಿಂದೂಗಳು ಒಂದು ದಿಕ್ಕಿಗೆ ಹೋಗಬೇಕು ಅಂತ ಹೇಳಿದ್ರೆ 5ನೇದವನು ಹೆಗಲ ಮೇಲೆ ಇರಬೇಕು. ಅಂದ್ರೆ ಹಿಂದೂ ಸಂಘಟಿತನಾಗಿರಲಿಲ್ಲ. ಡಾಕ್ಟರ್ ಹೆಡ್ಗೆವಾರ್ ಯೋಚನೆ ಮಾಡಿದ್ರು, ಈ ಅಸಂಘಟಿತ ಸಮಾಜವನ್ನ ಸಂಘಟಿತ ಮಾಡುವುದು ಹೇಗೆ? ನಮ್ಮ ದೇಶದ ಮೊದಲನೆಯ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ ಅವರು ಈ ಸಮಾಜದ ಬಗ್ಗೆ ಅವರು ಹೇಳಿದ್ದು ಅಂತ ಹೇಳಿದ್ರೆ, ನನ್ನನ್ನ ಬೇಕಾದ್ರೆ ನೀವು ಕತ್ತೆ ಅಂತ ಬೇಕಾದ್ರೆ
ಬೇಕಾದರೂ ಕರೀರಿ, ಹಿಂದೂ ಅಂತ ಕರಿಬೇಡಿ. ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು, ಬೈ ಎಜುಕೇಶನ್ ಐ ಎಮ್ ಎ ಕ್ರಿಶ್ಚಿಯನ್, ಬೈ ಕಲ್ಚರ್ ಐ ಎಮ್ ಎ ಮುಸ್ಲಿಂ, ಆಕ್ಸಿಡೆಂಟ್ಲಿ ಐ ಎಮ್ ಎ ಹಿಂದೂ. ಹಿಂದೂ ಸಮಾಜ ಇದು ಸಾವಿನ ಎಡೆಗೆ ಹೊರಟಂತಹ ಸಮಾಜ. ಆ ರೀತಿ ಇರುವಂತಹ ಹಿಂದೂ ಸಮಾಜದ ಬಗ್ಗೆ ಡಾಕ್ಟರ್ ಹೆಡ್ಗೇವಾರ್ ಕ್ರಾಂತಿಕಾರಿಯಾಗಿದ್ರು. ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರಾಗಿ ಮಧ್ಯ ಭಾರತದಲ್ಲಿ ಕೆಲಸ ಮಾಡಿದ್ರು. ಅದೆಲ್ಲ ಅನುಭವಗಳನ್ನ ತಗೊಂಡು ಅವರಿಗೆ ಅನಿಸ್ತು, ಈ ದೇಶದಲ್ಲಿ ಈ ದೇಶ ಯಾವಾಗ ವೈಭವದ ಸ್ಥಿತಿಗೆ ಹೋಗಿತ್ತೋ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಈ ದೇಶದ ಹಿಂದೂ ಸಮಾಜ. ಈ ದೇಶ ಯಾವಾಗ ಸೋತು ಹೋಯ್ತೋ, ಶರಣಾಯ್ತೋ, ನಮ್ಮನ್ನ ಗ್ರೀಕರು, ಹೂಣರು, ಮೊಘಲರು, ಕುಶಾನರು, ತುರುಕರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲರೂ ನಮ್ಮನ್ನ ಆಡಳಿತ ಮಾಡಿದರಲ್ಲ, ಈ ಆಡಳಿತ ಮಾಡಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದಕ್ಕೂ ಹಿಂದೂಗಳೇ ಕಾರಣ. 1093ನೇ ಇಸ್ವಿ ಮೊಹಮ್ಮದ್ ಘೋರಿ ದೆಹಲಿಯ ಗದ್ದುಗೆಯನ್ನ ಏರಬೇಕಾದ್ರೆ ಅದಕ್ಕೆ ಸಹಾಯ ಮಾಡಿದವರು ಅವರ ಸೋದರ ಮಾವಾದಂತಹ ಜಯಚಂದ. ಕರ್ನಾಟಕದಲ್ಲಿಯೇ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಾಮ್ರಾಜ್ಯ ನಶಿಸಿ ಹೋಗ್ಲಿಕ್ಕೆ, ಅವರು ಸೋಲ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ಆಸ್ಥಾನದಲ್ಲಿಯೇ ಇದ್ದಂತಹ ಕೊಂಡಿ ಮಂಚಣ್ಣನಂಥವರು. ದೇಶ ಹಾಳಾಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಹಿಂದೂ ಸಮಾಜವೇ. ದೇಶ ವೈಭವದ ಸ್ಥಿತಿಗೆ ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದನ್ನು ಹಿಂದೂ ಸಮಾಜವೇ. ಡಾಕ್ಟರ್ ಹೆಡ್ಗೇವಾರ್ ಯೋಚನೆ ಮಾಡಿದ್ರು, ಈ ದೇಶದ ಮೂಲ ಸ್ವರೂಪ ಯಾರು ಅಂತ ಹೇಳಿದ್ರೆ ಹಿಂದೂ. ಹೀಗಾಗಿ ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿಯನ್ನ ತರಬೇಕು, ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡಬೇಕು. ಸಂಘ 100 ವರ್ಷಗಳಲ್ಲಿ ಮಾಡಿರತಕ್ಕಂತಹ ನೆರೇಟಿವ್ ಯಾವುದು ಅಂತ ಹೇಳಿದ್ರೆ ಹಿಂದೂ. ಇವತ್ತು ಕೋಟ್ಯಾಂತರ ಜನ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಸಾವಿರಾರು ಸಂಖ್ಯೆಗಳ ಮಠಾಧೀಶರು, ಅನೇಕ ಸಾಮಾಜಿಕ ಮುಖಂಡರು ಗರ್ವಸೆ ಕಹೋ ಹಮ್ ಹಿಂದೂ ಹೈ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದು ಸಂಘದ 100 ವರ್ಷಗಳ ತಪಸ್ಸಿನ ಫಲ. ಸಂಘ ಏನ್ ಮಾಡ್ತು ಅಂತ ಹೇಳಿದ್ರೆ ಇದೇ ಮಾಡಿತ್ತು. ಸಾಮಾನ್ಯ ಹಿಂದುವನ್ನು ಸಹಿತ ಅಸಾಮಾನ್ಯನಾಗಿ ಬೆಳೆಸ್ತಕ್ಕಂಥದ್ದು. ನಡೆಯಲಾರದೆ ತೆವಳುತ್ತಿದ್ದೆನು ನಡಿಗೆ ಕಲಿಸಿತು ಸಂಘವು, ನುಡಿಯಲಾರದೆ ತೊದಲುತ್ತಿದ್ದೆನು ನುಡಿಯ ಉಲಿಸಿತು ಸಂಘವು. ಈ ರೀತಿ ಸಂಘ ಒಬ್ಬೊಬ್ಬ ಸ್ವಯಂ ಸೇವಕ ಕಾರ್ಯಕರ್ತರನ್ನ ಬೆಳೆಸ್ತಾ ಇವತ್ತು ದೇಶದಲ್ಲಿ ಒಂದು ಪರಿವರ್ತನೆಯನ್ನ ತರಲಿಕ್ಕೆ ಸಂಘ ಪ್ರಯತ್ನ ಮಾಡ್ತಾ ಇದೆ. 17 ಜನ ತರುಣರು, ಬಾಲಕರ ಮಧ್ಯದಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಸಂಘಟನೆ ಇವತ್ತು ಲಕ್ಷಾಂತರ ಜನ ಇವತ್ತು ನಮ್ಮ ಸಂಚಲನಗಳಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಕೋಟ್ಯಾಂತರ ಜನ ಸಂಘದ ಜೊತೆ ಕೂಡಿ ನಮ್ಮ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಒಂದು 100 ವರ್ಷಗಳಲ್ಲಿ ಸಂಘ ಏನ್ ಮಾಡ್ತು ಅನ್ನುವಂತಹದ್ದು ಅನೇಕರ ಪ್ರಶ್ನೆಗಳಿಗೆ ಇದೆ ಉತ್ತರ. ಭಾರತದ ಭಾಗ ಆಗಿರತಕ್ಕಂತಹ ಅಸ್ಸಾಮು, ಮಣಿಪುರ, ಮೇಘಾಲಯ ನಾವೇನ್ ಕೇಳ್ತೀವಿ, ಆ ಭಾಗ ಅಲ್ಲಿಯ ಜನ ಭಾರತದ ಅಂದ್ರೆ ಉಳಿದಂತಹ ದೇಶದ ಒಳಗಡೆ ಬರಬೇಕಾದ್ರೆ ನಾನು ಭಾರತಕ್ಕೆ ಹೊಂಟೀನಿ ಅಂತ ಹೇಳ್ತಾ ಇದ್ರು. ನಾವು ಭಾರತದೊಳಗೆ ಇದ್ದೀವಿ ಅಂತ ಅವರಿಗೆ ಗೊತ್ತಿರಲಿಲ್ಲ. ಸಂಘದ ಒಬ್ಬೊಬ್ಬ ಪ್ರಚಾರಕರು, ಒಬ್ಬೊಬ್ಬ ಕಾರ್ಯಕರ್ತರು ಅಲ್ಲಿ ಹೋಗಿ ಇದ್ದು ಕೆಲಸ ಮಾಡಿ ಇವತ್ತು ಆ ದೇಶ, ಆ ಪ್ರದೇಶಗಳಲ್ಲಿ ಹಿಂದುತ್ವದ ವಾತಾವರಣ ಬಂದಿದೆ. ಅಂದ್ರೆ ಆ ಅಸ್ಸಾಮು, ಮೇಘಾಲಯ ಅಲ್ಲಿಯ ಮಕ್ಕಳನ್ನ ಭಾರತದ ಬೇರೆ ಬೇರೆ ಕಡೆಗಳಿಗೆ ಕರ್ಕೊಂಡು ಬಂದು ಅವರಿಗೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಇಡೀ ದೇಶ ನಂದು, ಈ ರೀತಿಯ ಭಾವನೆಯನ್ನ ತರುವಲ್ಲಿ ಸಂಘ ಯಶಸ್ವಿಯಾಗಿದೆ. ಸಂಘ 100 ವರ್ಷದಲ್ಲಿ ಏನ್ ಮಾಡ್ತು ಅಂತ ಹೇಳಿದ್ರೆ, ಯಾವ ಪ್ರದೇಶ ಈ ದೇಶದಿಂದ ಬಿಟ್ಟೇ ಹೋಗ್ತಿತ್ತು ಅಂತಹ ಪ್ರದೇಶಗಳನ್ನ ಮತ್ತೆ ಭಾರತದ ಒಳಗೆ ಉಳಿಸ್ಕೊಳ್ಳಿಕ್ಕೆ ಸಂಘ ಪ್ರಯತ್ನ ಮಾಡ್ತಾ ಇದೆ. 100 ವರ್ಷಗಳಲ್ಲಿ ಸಂಘ ಏನ್ ಮಾಡ್ತು ಅಂತ ಹೇಳಿದ್ರೆ, ಈ ದೇಶಕ್ಕೆ ಅನೇಕ ಒಳ್ಳೆಯ ಕೆಲಸಗಳನ್ನ ಈ ದೇಶದಲ್ಲಿ ಸಂಘ ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ತು 1964ನೇ ಇಸ್ವಿ ಗೋಕುಲಾಷ್ಟಮಿಯ ದಿನ ಮುಂಬೈಯಲ್ಲಿ ಪ್ರಾರಂಭ ಆಯಿತು, ಸಾಂದೀಪಿನಿ ಆಶ್ರಮದಲ್ಲಿ.
ಸಂಘದ 2ನೇ ಸರ್ಸಂಘ ಚಾಲಕರು ಪರಂ ಪೂಜನೀಯ ಗುರೂಜಿಯವರು ಇದ್ರು. ಸಂಘ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ಒಬ್ಬೊಬ್ಬ ಮಠಾಧೀಶರನ್ನ ಕರ್ಕೊಂಡು ಬಂದು ಒಂದು ವೇದಿಕೆಯ ಮೇಲೆ ಕೂಡಿಸಿ, ನ ಹಿಂದೋ ಪತಿತೋ ಭವೇತ್, ಯಾವುದೇ ಹಿಂದೂ ಪತಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದವಃ ಸೋದರ ಸರ್ವೇ, ಎಲ್ಲ ಹಿಂದೂಗಳ ಸೋದರರು, ಯಾರು ಪತಿತರಲ್ಲ. ಇದನ್ನ ಒಂದು ವೇದಿಕೆಯ ಮೇಲೆ ಹೇಳಲಿಕ್ಕೆ ಸಫಲ ಆಗಿದ್ದು ವಿಶ್ವ ಹಿಂದೂ ಪರಿಷತ್. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ವೇದಿಕೆಯ ಮೇಲೆ ತರುಣ ಸನ್ಯಾಸಿಗಳು, ಅನೇಕ ಜಗದ್ಗುರುಗಳು ಒಂದು ವೇದಿಕೆಯ ಮೇಲೆ ನಿಂತು ಹಿಂದೂ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಹಿಂದೂ ಸಮಾಜದ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಸಂಘ ಮಾಡ್ತಾ ಇರತಕ್ಕಂತಹ ಕೆಲಸ. ಹೀಗಾಗಿ ಸಂಘ ಈ ರೀತಿಯ ಸಮಾಜ ಹಿತದ ಕೆಲಸಗಳನ್ನ ಮಾಡ್ತಾ 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 ಹೋಗ್ತಾ ಇದೆ. ಸಮಾಜ ಹಿತದ ಕೆಲಸ ಅಂತ ಹೇಳಿದ್ರೆ ಸಂಘದಲ್ಲಿ ಯಾವ ಜಾತಿ? ಅನೇಕರು ಜಾತಿಯ ಪ್ರಶ್ನೆಗಳನ್ನ ಮಾಡ್ತಾರೆ ಸಂಘದ ಬಗ್ಗೆ. 1934-36 ಇಸ್ವಿ ಹೊತ್ತಿಗೆ ಮಹಾತ್ಮ ಗಾಂಧೀಜಿಯವರು ಸಂಘದ ಶಿಬಿರಗಳಲ್ಲಿ ಭೇಟಿ ಮಾಡಿದ್ರು ವಾರ್ಧಾದಲ್ಲಿ. ಅಲ್ಲಿಗೆ ಬಂದಾಗ ಅವರೆಲ್ಲರಿಗೂ ಕೇಳಿದ್ರು, ನೀವೆಲ್ಲ ಯಾರು? ನಾವೆಲ್ಲ ಹಿಂದೂಗಳು. ಡಾಕ್ಟರ್ ಹಿರಿಯವರ ಅವತ್ತಿರ್ಲಿಲ್ಲ ಅವತ್ತು. ಆದ್ರೆ ಕೇಳಿದಾಗ ಅವಾಗ ಎಲ್ಲರೂ ಏನ್ ಹೇಳಿದ್ರು? ಹಿಂದೂ. ಇವತ್ತೂ ಸಹಿತ ನಮ್ಮೆಲ್ಲರ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಹಿಂದೂ. ಹೀಗಾಗಿ ಗಾಂಧೀಜಿಯವರು ಕೇಳಿದ್ರು, ಎಲ್ಲರೂ ಒಬ್ಬೊಬ್ಬರನ್ನೇ ಕರೆದು ಕೇಳಿದ್ರು, ನಿನ್ನ ಹೆಸರೇನು? ಹೆಸರು ಹೇಳಿದ, ನೀನ್ ಯಾರು? ಹಿಂದೂ. ನಿನ್ ಜಾತಿ ಯಾವುದು? ಹಿಂದೂ. ಅಂದ್ರೆ ಸಂಘದಲ್ಲಿ ಇವತ್ತು ಎಷ್ಟೇ ವರ್ಗಗಳಿಗೆ, ನಮ್ಮ ಶಾಖೆಗಳಿಗೆ ಯಾರ್ಯಾರು ಬರ್ತಾರೆ ಅವರ ಹೆಸರು, ಅವರ ವಿಳಾಸ ಎಲ್ಲ ತಗೊಳ್ತೀವಿ, ಆದ್ರೆ ಅವರ ಜಾತಿಯನ್ನ ಕೇಳಂಗಿಲ್ಲ. ಹಾಗಾಗಿ ಸಂಘದಲ್ಲಿ ಬೆಳೆದಿರತಕ್ಕಂಥದ್ದೇ ಇದು. ಯಾರು? ನಾವೆಲ್ಲ ಈ ದೇಶದ ಮಕ್ಕಳು, ಈ ಭಾರತ ಮಾತೆಯ ಮಕ್ಕಳು. ಆ ರೀತಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸಂಘ. ಇದನ್ನೇ ಮುಂದುವರೆದು ಪುಣೆಯ ಒಂದು ವರ್ಗದಲ್ಲಿ ಸ್ವರ್ಗೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘದ ವರ್ಗಕ್ಕೆ ಬಂದಿದ್ರು. ಅವರು ಸಂಘದ ಶಿಬಿರದಲ್ಲಿ ಓಡಾಡಿ ಕೇಳಿದ್ರು, ನೀನ್ಯಾರು? ನೀನ್ಯಾರು? ಅವರಿಗೆ ಅರ್ಥ ಆಯ್ತು, ಇಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಸ್ವತಃ ಮಹಾತ್ಮಾಜಿಯವರು ಕೇಳಿದ್ರು, ನೋಡಪ್ಪ, ನಿನಗೆಲ್ಲರೂ ಊಟ ಬಡಿಸ್ತಾರ ಅಂತ ಹೇಳಿದ್ರು. ಬಡಿಸ್ತಾರ್ರಿ. ನೀನೆಲ್ಲರಿಗೂ ಬಡಿಸ್ತೀಯಾ? ಬಡಿಸ್ತೀನಿ. ಬಸವಣ್ಣನವರು ಹೇಳಿದ್ರು, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ. ಇದನ್ನ ಅಕ್ಷರಶಃ ಸಂಘದಲ್ಲಿ ಪಾಲನೆ ಆಗುವುದನ್ನ ನಾವು ನೋಡ್ತೀವಿ. ಸಾಮಾಜಿಕ ಸಾಮರಸ್ಯ ಅಂತ ಹೇಳಿದ್ರೆ ಎಲ್ಲರೂ ನನ್ನವರು. ಕೇವಲ ಶಾಲೆಯ ಕಾರ್ಯಕ್ರಮಗಳಲ್ಲಿ ಬಾಯ್ಪಾಠ ಮಾಡಿ ಹೇಳಲಿಕ್ಕೆ ಇರತಕ್ಕಂತಹ ವಚನ ಅಲ್ಲ, ಅನುಷ್ಠಾನದ ಭಾಗ ಯಾವುದು ಅಂತ. ಸಂಘದ ಸಮರಸತೆಯ ವಿಭಾಗ, ಸಾಮರಸ್ಯ ವಿಭಾಗ, ಎಲ್ಲ ಜಾತಿ ಮತ ಪಂಥಗಳ ಸ್ವಾಮೀಜಿಗಳನ್ನ ಒಟ್ಟಿಗೆ ಸೇರಿಸುವುದು, ಅದರ ಮುಖಂಡರನ್ನ ಒಟ್ಟಿಗೆ ಸೇರಿಸುವುದು, ನಾವೆಲ್ಲರೂ ಹಿಂದೂ ಸಮಾಜದ ಭಾಗ ಅಂತೇಳಿ ಹೇಳ್ತಕ್ಕಂಥದ್ದು. ಸಂಘ ಮಾಡ್ತಾ ಇರತಕ್ಕಂಥದ್ದು 100 ವರ್ಷಗಳಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥವರು ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಅನುಭವದಲ್ಲಿ ಇದು ಬರಬೇಕು ಅಂತ ಹೇಳಿ ಸಂಘ ಇದನ್ನ ಮಾಡ್ತಾ ಇದೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಅಂತ ಹೇಳಿ ಭಕ್ತ ಕನಕದಾಸರು ಹೇಳಿದರು. ಆದ್ರೆ ಇದು ಅನುಷ್ಠಾನಕ್ಕೆ ಬರ್ತಾ ಇದೆಯಾ? ನಮ್ಮನೆಗೆ ಬಂದ್ರೆ ನೀ ಯಾರ ಪೈಕಿ ಅಂತ ಹೇಳಿ ಕೇಳ್ತೀವಿ. ಈ ಪೈಕಿ ಅನ್ನುವಂತಹದ್ದು ಸಮಾಜದಿಂದ ಇದನ್ನ ತೆಗೆದು ಹಾಕಬೇಕು. ಸಮಾಜವನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು. ಈ ದೇಶದಲ್ಲಿ ಎಲ್ಲರನ್ನ ಜೊತೆ ಜೊತೆಯಾಗಿ ತಗೊಂಡು ಹೋಗ್ಬೇಕು. ಯಾವುದೇ ಪೂಜಾ ಪದ್ಧತಿ ಇರಲಿ, ಯಾವುದೇ ಭಾಷೆ ಇರಲಿ, ಯಾವುದೇ ಜಾತಿ ಮತ ಪಂಥ ಸಂಪ್ರದಾಯ ಇರಲಿ, ಅವರೆಲ್ಲರೂ ಸಹಿತ ನನ್ನ ಅಣ್ಣ ತಮ್ಮಂದಿರು. ಈ ಭಾವ ಇಟ್ಕೊಂಡು ಸಂಘ ಕೆಲಸ ಮಾಡ್ತಾ ಇದೆ. ಇಂತಹ ಒಂದು ನೆರೆಟಿವ್ ಅನ್ನ, ಇಂತಹ ಒಂದು ವಾತಾವರಣವನ್ನ ಸಂಘ ಈ ದೇಶದಲ್ಲಿ ತರ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಸಂಘಕ್ಕೆ 100 ವರ್ಷ ಆಯ್ತು. 3700ಕ್ಕಿಂತ ಹೆಚ್ಚು ಜನ ಪ್ರಚಾರಕರು ಸಂಘದಲ್ಲಿ. ಪ್ರಚಾರಕ್ ಅಂತ ಹೇಳಿದ್ರೆ
ತಮ್ಮ ಪೂರ್ತಿ ಜೀವನವನ್ನ, ಅಂದ್ರೆ ತಾವು ಓದಿದ ನಂತರ ಮನೆ ಬಿಟ್ಟು ಸಂಘದ ಕೆಲಸ ಮಾಡೋದು, ಯಾವುದೇ ದುಡಿಮೆ ಇಲ್ಲ, ಮದುವೆ ಆಗುವ ಹಾಗಿಲ್ಲ. ಆ ರೀತಿ ಇಡೀ ದೇಶದಲ್ಲಿ 3700 ಜನರಷ್ಟು ಪ್ರಚಾರಕರು ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೋಸ್ಕರ ಕೆಲಸ. ಲಕ್ಷಾಂತರ ಜನ ಗೃಹಸ್ಥಿ ಕಾರ್ಯಕರ್ತರು ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ 70,000 ಊರುಗಳಿಗಿಂತ ಹೆಚ್ಚು ಊರುಗಳಲ್ಲಿ ಸಂಘದ ಶಾಖೆ, ಇನ್ನು 30,000ದಷ್ಟು ಊರುಗಳಲ್ಲಿ ಮಿಲನ ಮತ್ತು ಮಂಡಳಿಗಳು. ಇವತ್ತು ಸಂಘದ ನೆಟ್ವರ್ಕ್ ಇರ್ತಕ್ಕಂಥದ್ದು ಈ ದೇಶದ 6,50,000 ಹಳ್ಳಿಗಳಲ್ಲಿ 1,00,000 ಊರುಗಳಲ್ಲಿ ಸಂಘದ ಕೆಲಸ ನಡೀತಾ ಇದೆ. 100 ವರ್ಷದಲ್ಲಿ ಸಂಘ ಏನ್ ಮಾಡ್ತು ಅಂತ ಹೇಳಿದ್ರೆ, ಈ ರೀತಿ ತನ್ನ ಚಟುವಟಿಕೆಯನ್ನ ವ್ಯಾಪಕವಾಗಿ ಯಾವುದೇ ರೀತಿಯ ಒಡಕಿಲ್ಲದೆ, ಅಂತಿಮ ಲಕ್ಷ್ಯ ಯಾವುದು ಅಂತ ಹೇಳಿದ್ರೆ ಭಾರತ ಮಾತೆ. ಭಾರತಕ್ಕೆ ಒಳ್ಳೇದಾಗತ್ತಾ? ಅದು ಎಲ್ಲರಿಗೂ ಒಳ್ಳೇದಾಗತ್ತೆ. ಅದಕ್ಕೋಸ್ಕರ ಭಾರತ ಮಾತೆಗಾಗಿ ಕೆಲಸ ಮಾಡತಕ್ಕಂತಹ ಪ್ರಯತ್ನ, ಅದು ಸಂಘ. ಇದರ ಜೊತೆಗೆ ಸಂಘ ಸಾಮಾಜಿಕ ಪರಿವರ್ತನೆಯ ಈ ಚಟುವಟಿಕೆಗಳನ್ನ ಮಾಡ್ತಾ 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 ಅನೇಕ ರೀತಿಯ ಬದಲಾವಣೆಯ ಕೆಲಸವನ್ನ ಸಮಾಜದಲ್ಲಿ ತಗೊಂಡು ಬರ್ತಾ ಇದೆ. ಶಿಕ್ಷಣ ಅನ್ನುವಂತಹದ್ದು ತಗೊಂಡಾಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹೆಸರು ಕೇಳ್ತೀವಿ, ವಿದ್ಯಾಭಾರತಿ ಹೆಸರು ಕೇಳ್ತೀವಿ. ಈ ರೀತಿ ಶೈಕ್ಷಣಿಕ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥದ್ದು. ಸುರಕ್ಷೆ ಅಂತ ಹೇಳಿದ್ರೆ ಹಿಂದೂ ಜಾಗರಣ ವೇದಿಕೆ, ಸೀಮಾ ಸುರಕ್ಷಾ ಪರಿಷತ್ತು, ಈ ರೀತಿಯ ಚಟುವಟಿಕೆಗಳು. ಆರ್ಥಿಕ ಕ್ಷೇತ್ರ ಅಂತ ಹೇಳಿದಾಗ ಸ್ವದೇಶಿ ಜಾಗರಣ ಮಂಚು, ಸಹಕಾರ ಭಾರತಿ, ಈ ರೀತಿಯ ಚಟುವಟಿಕೆಗಳು. ಸಾಮಾಜಿಕ ಕ್ಷೇತ್ರ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ತು, ವನವಾಸಿ ಕಲ್ಯಾಣಾಶ್ರಮ, ಈ ರೀತಿಯ ಚಟುವಟಿಕೆಗಳು. ವೈಚಾರಿಕ ಕ್ಷೇತ್ರ ಅಂತ ಹೇಳಿದ್ರೆ ಭಾರತೀಯ ಈ ಶಿಕ್ಷಣ ಮಂಡಲ, ಈ ರೀತಿ ಚಿಂತನೆಯ ವಿಭಾಗ ಇರತಕ್ಕಂಥದ್ದು. ಈ ರೀತಿ ದೇಶದಲ್ಲಿ ದೇಶವ್ಯಾಪಿಯಾಗಿ RSS ಅಲ್ದಲನೆ 6 ಸಂಕುಲಗಳಾಗಿ 36 ವಿವಿಧ ಸಂಘಟನೆಗಳು. ಅದರ ಜೊತೆಗೆ ರಾಷ್ಟ್ರ ಸೇವಿಕಾ ಸಮಿತಿ ಸಂಘದ ರೀತಿಯಲ್ಲಿಯೇ ಕೆಲಸ ಮಾಡತಕ್ಕಂತಹ ಇನ್ನೊಂದು ಹೆಣ್ಣು ಮಕ್ಕಳಿಗಾಗಿ ಇರತಕ್ಕಂತಹ ಸಂಘಟನೆ. ಇದರ ಜೊತೆಗೆ ಜಗತ್ತಿನ 40 ಬೇರೆ ಬೇರೆ ದೇಶಗಳಲ್ಲಿ ಹಿಂದುತ್ವ ಅನ್ನುವಂತಹದ್ದನ್ನೇ ಗುರಿಯಾಗಿ ಇಟ್ಟುಕೊಂಡು ಜಗತ್ತಿಗೆ ಅಂತಿಮವಾಗಿ ಒಳ್ಳೆಯದಾಗಬೇಕು ಅನ್ನುವಂತಹ ಪ್ರಯತ್ನ ಮಾಡತಕ್ಕಂತಹ ಸಂಘ. ಯಾರ ವಿರೋಧಿ ಅಂತ ಹೇಳಿದ್ರೆ ಸಂಘ ಎಲ್ಲರನ್ನ ಜೊತೆಗೆ ತಗೊಂಡು ಹೋಗತಕ್ಕಂಥದ್ದು. ಯಾರು ಭಾರತ ಮಾತೆ ಜಗತ್ತಿನಲ್ಲಿ ಶ್ರೇಷ್ಠ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದಾರೋ ಅವರೆಲ್ಲರೂ ಸಹಿತ ಸಂಘದ ಜೊತೆಗೆ ಇದ್ದಾರೆ. ಯಾರು ಭಾರತವನ್ನ ಒಡಿಲಿಕ್ಕೆ ಹೋಗ್ತಾರೋ ಅವರನ್ನ ಸಂಘ ವಿರೋಧ ಮಾಡ್ತಾ ಇದೆ. ಜಾತಿ, ಮತ, ಪಂಥ ಇದನ್ನ ಮೀರಿ ನಾವೆಲ್ಲ ಬೆಳಿಬೇಕು, ಹಿಂದೂ ಸಮಾಜ ಗಟ್ಟಿಯಾಗಿ ಶ್ರೇಷ್ಠವಾಗಿ ಆಗಬೇಕು ಅಂತ ಹೇಳಿ. ಹಾಗೆ ನೋಡಿದ್ರೆ ಸಂಘದ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಮಾತಾಡ್ಕೊಳ್ತಾರೆ. ಅನೇಕ ರೀತಿ ಅಂತ ಹೇಳಿದ್ರೆ ಏನು? ಅನೇಕರು ಸಂಘದ ಹಿಂದೆನೂ ದೂಷಣೆ ಮಾಡ್ತಾ ಇದ್ರು. ಡಾಕ್ಟರ್ ಹೆಡ್ಗೇವಾರ್ ಶಾಖೆಗೆ ಹೋಗಬೇಕಾದ್ರೆ ಕೇಳ್ತಾ ಇದ್ರು, ಕ್ಯಾ ಡಾಕ್ಟರ್ ಜಿ ಇವತ್ತೆಷ್ಟು ನಿಮ್ಮ ಸಂಘ ಬೆಳೀತು ಅಂತ ಹೇಳಿ. ಇನ್ನು ಕೆಲವು ಸಣ್ಣ ಸಣ್ಣ ಸ್ವಯಂ ಸೇವಕರಿಗೆ ಹೇಳ್ತಾ ಇದ್ರು, ಓ ಡಾಕ್ಟರ್ ಹೆಡ್ಗೇವಾರ್ ನಹಿ ಗವಾರೋಂಕ ಹೆಡ್ ಅಂತ ಹೇಳ್ತಿದ್ರು, ಹುಚ್ಚಿರ ಮುಖಂಡ ಅಂತ. ಅವಾಗ ಡಾಕ್ಟರ್ ಹೆಡ್ಗೇವಾರ್ ಹೇಳ್ತಾ ಇದ್ರು, ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳಿದ್ದು ಸರಿ ಅದ, ನನಗೆ ಹಿಡಿದಿರ್ತಕ್ಕಂಥದ್ದು ದೇಶದ ಹುಚ್ಚು. ಇವತ್ತಿಲ್ಲ ನಾಳೆ ನಾನು ಎಲ್ರಿಗೂ ಹಸ್ತೀನಿ ಇದನ್ನ. ಆ ರೀತಿ ಇವತ್ತು ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಒಂದು ವಿಚಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಭಾರತದಲ್ಲಿ ಭಾರತದ ಇಡೀ ಒಂದು ಸಮುದಾಯವನ್ನ, ಅಂದ್ರೆ ಸಾಮಾಜಿಕ ಸ್ಥಿತಿಯನ್ನ ನೋಡಿದಾಗ, ಸಮಾಜ ಜೀವನವನ್ನ ನೋಡಿದಾಗ ಎಲ್ಲರೂ ಗಮನಿಸ್ತಾ ಇರತಕ್ಕಂಥದ್ದೇನು ಅಂದ್ರೆ RSS ಏನು ಹೇಳುತ್ತೆ ಅಂತ. ದೇಶಕ್ಕೆ ಏನಾದರೂ ಒಳ್ಳೇದಾಗಬೇಕಾ ಅಂತ ಹೇಳಿದ್ರೆ ಸಂಘ ಅದರ ಮುಂಚೂಣಿಯಲ್ಲಿ ಇರುತ್ತೆ. ದೇಶಕ್ಕೆ ಏನಾದರೂ ಕೆಟ್ಟದಾಯಿತು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡ್ಲಿಕ್ಕೂ ಸಂಘ ಇರ್ತದೆ. ಜಮ್ಮು ಕಾಶ್ಮೀರದ ಆ ಭಾಗದಲ್ಲಿ ಆಗಿರತಕ್ಕಂತಹ ಘಟನೆಗಳಿಗೆ ಉತ್ತರ ಸಂಘ ಕೊಟ್ಟಿದೆ. ಅಯೋಧ್ಯೆಯ ರಾಮ ಜನ್ಮಭೂಮಿ ಪ್ರಾರಂಭದ ದಿನದ ಹೋರಾಟವನ್ನ ತಗೊಂಡು
ಭವ್ಯ ರಾಮ ಮಂದಿರದ ನಿರ್ಮಾಣ ಇವತ್ತು ಆಗಿದೆ. ನಾಳೆ ಬರುವಂತಹ 25ನೇ ತಾರೀಕು ಅದರ ಮೇಲೆ ಪೂರ್ಣ ಕೆಲಸ ಮುಗೀತು ಅಂತ ಹೇಳಿ ಅಲ್ಲೊಂದು ಧ್ವಜಾರೋಹಣದ ಕಾರ್ಯಕ್ರಮ ಆಗತ್ತೆ. 1985ರಿಂದ ನಾವು ಈ ಹೋರಾಟದಲ್ಲಿ ಆಗತ್ತೆ, ಇವತ್ತಾಗತ್ತೆ, ನಾಳೆ ಆಗತ್ತೆ ಅಂತೇಳಿ ಕನಸನ್ನ ಕಾಣ್ತಾ ಇದ್ದೀವಲ್ಲ, ಆ ಎಲ್ಲ ಸಂಗತಿಗಳು ಇವತ್ತು ಸಾಕಾರಗೊಳ್ತಾ ಇದೆ. ಇತ್ತೀಚೆಗೆ ಒಬ್ಬರು ಕಾರ್ಯಕರ್ತರು ಮಾತಾಡ್ತಾ ನನಗೆ ಹೇಳಿದ್ರು, ಈಗೊಂದು 50 ವರ್ಷದ ಹಿಂದೆ ನಮ್ಮ ಅನೇಕ ಹಿರಿಯ ಕಾರ್ಯಕರ್ತರು ಹೇಳ್ತಾ ಇದ್ರು, ಏನು ಅಂದ್ರೆ ಈ ಕೆಲಸ ನೀನು ಮಾಡ್ಕೋತಾ ಹೋಗು, ದೇಶಕ್ಕೆ ಒಳ್ಳೇದಾಗತ್ತೆ. ಕಾಶ್ಮೀರದ 370ನೇ ವಿಧಿ ರದ್ದಾಗತ್ತೆ, ರಾಮ ಮಂದಿರ ನಿರ್ಮಾಣ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ನಾವು ಮಾಡ್ತಾ ಇದ್ವಿ, ಆದ್ರೆ ಆಗತ್ತೆ ಅಂತ ಹೇಳಿ ಒಂದೇ ರೇಖೆಯೂ ಕಾಣ್ತಾ ಇರಲಿಲ್ಲ. ಆದ್ರೆ ಅವ್ರು ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಹೇಳಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ವಿ. ಇವತ್ತು ನಮ್ಮ ಕಣ್ಣೆದುರಿಗನೆ ಕಾಶ್ಮೀರದ 370ನೇ ಆರ್ಟಿಕಲ್ ರದ್ದಾಯಿತು. ರಾಮ ಜನ್ಮಭೂಮಿ ಭವ್ಯವಾದಂತಹ ಒಂದು ಮಂದಿರ ಅಲ್ಲಿ ನಿರ್ಮಾಣ ಆಯಿತು. ದೇಶದಲ್ಲಿ ಈ ರೀತಿಯ ಹಿಂದುತ್ವದ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ದೇಶಕ್ಕೆ ಏನೇನು ಒಳ್ಳೆಯದಾಗತ್ತೋ ಎಲ್ಲದರ ಜೊತೆಗೆ RSS ಇದೆ. ಇಷ್ಟೆಲ್ಲ RSS ಮಾಡಿದ್ರೂ ಸಹಿತ, ಎಲ್ಲಿಯಾದ್ರೂ ಸಹಿತ, ಇವತ್ತಿನ ಸಂಚಲನದಲ್ಲಿನೂ ಸಹಿತ ನಾವೆಲ್ಲ ಗಮನಿಸಿರಬಹುದು, RSS ಜಿಂದಾಬಾದ್ ಅಂತ ಹೇಳಿ ಎಲ್ಲಿನೂ ಇಲ್ಲ. ಪ್ರಾರಂಭದಿಂದನೂ ಸಂಘವನ್ನ ಬೆಳೆಸಿರ್ತಕ್ಕಂಥದ್ದು ಇದೇನೆ. ಸಂಘ ಎಂದೂ ಸಹಿತ ತನ್ನ ಜಿಂದಾಬಾದ್ ಅಂತ ಹೇಳಲಿಲ್ಲ. ಭಾರತ ಮಾತಾ ಕಿ ಜೈ. ಭಾರತ ಮಾತೆಗಾಗಿ ನಾವೆಲ್ಲ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಅಂತಿಮ ಲಕ್ಷ್ಯ ಇರತಕ್ಕಂಥದ್ದು ಪರಮ ವೈಭವದ ಸ್ಥಿತಿ ಭಾರತ ಮುಟ್ಟಬೇಕು. ಪರಂ ವೈಭವನ್ನೇ ತುಮೆ ತತ್ಸ್ವರಾಷ್ಟ್ರಂ. ಆದರೆ ಇಷ್ಟಾಗಿನೂ ಸಹಿತ ಇವತ್ತಿಗೂ ಸಂಘ ವಿರೋಧವನ್ನ ಮಾಡತಕ್ಕಂಥವರು ಅನೇಕ ಇದ್ದಾರೆ. ಅನೇಕರ ಶಕ್ತಿ ಕುಂದುತ್ತಾ ಇದೆ. ಆ ಕುಂದುವ ಸಂದರ್ಭದಲ್ಲಿ ಜೋರಾಗಿ ಹೇಳ್ತಾ ಇದ್ದಾರೆ, RSS ಕೋಮುವಾದಿ, RSS ಫ್ಯಾಸಿಸ್ಟು, ಇದನ್ನು ಹೇಳ್ತಾನೆ ಇದ್ದಾರೆ. 100 ವರ್ಷದ ನಂತರನೂ ಸಹಿತ ಸಂಘಕ್ಕೆ ಈ ರೀತಿ ಹೇಳ್ತಕ್ಕಂಥವರು ಒಂದಿಷ್ಟು ಜನ ಇದ್ದಾರೆ. 1962ನೇ ಇಸ್ವಿ ಭಾರತ ಮತ್ತು ಚೈನಾ ಯುದ್ಧ ನಡೀತು. ನಮ್ಮ ದೇಶದಲ್ಲಿ ಯಾವ ಯುದ್ಧಗಳು ನಡೆದಿದೆಯೋ ಅದರಲ್ಲಿ ಸೋತಿರತಕ್ಕಂತಹ ಒಂದೇ ಒಂದು ಯುದ್ಧ, ಅದು 62ನೇ ಇಸ್ವಿ ಚೈನಾದ ಜೊತೆಗೆ ಆದಂತಹ ಯುದ್ಧ. ಅವತ್ತು ಯಾರು ರಕ್ಷಣಾ ಮಂತ್ರಿ ಇದ್ರು ಅವರು ಆರಾಮಾಗಿ ಮಜಾ ಮಾಡ್ಲಿಕ್ಕೆ ಹೋಗಿದ್ರು. ಪ್ರಧಾನಮಂತ್ರಿಗಳು ಗಂಭೀರವಾಗಿ ತಗೊಳ್ಳಿಲ್ಲ. ಪರಿಣಾಮವಾಗಿ ಆ ಯುದ್ಧದಲ್ಲಿ ಸೋತ್ವಿ. ಆದರೆ ಶ್ರೀನಗರದ ಏರ್ಪೋರ್ಟಿನ ನಿರ್ವಹಣೆ, ದೆಹಲಿಯ ಒಟ್ಟು ಟ್ರಾಫಿಕ್ಕಿನ ನಿರ್ವಹಣೆ, ಇದೆಲ್ಲ ಮಾಡಿದ್ಯಾರು ಅಂತ ಹೇಳಿದ್ರೆ 62ನೇ ಇಸ್ವಿಯಲ್ಲಿ ಸಂಘದ ಸ್ವಯಂ ಸೇವಕರು. ಪೂಜನೀಯ ಗುರೂಜಿಯವರಿಗೆ ಮಿಲಿಟರಿ ಅಧಿಕಾರಿಗಳು ಕೇಳ್ತಾರೆ, ನೀವು ಏನ್ ಮಾಡ್ತಾ ಇದ್ದೀರಿ RSS ನಲ್ಲಿ? ನಮ್ಮ ಸೈನಿಕರು ಸಹಿತ ಮಾಡದೇ ಇರುವಂತಹ ಕೆಲಸಗಳನ್ನ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ, ಎಂಥ ಟ್ರೈನಿಂಗ್ ಕೊಡ್ತೀರಿ? ಗುರೂಜಿ ಅವರು ಹೇಳಿದ್ದೇನು ಅಂದ್ರೆ, ನಾವು ಕಬಡ್ಡಿ ಆಡಿಸ್ತೀವಿ. ಆ ಕಬಡ್ಡಿಯ ಹಿಂದೆ ಬರತಕ್ಕಂತಹ ಆತ್ಮವಿಶ್ವಾಸದ ಬಗ್ಗೆ ಅವರು ಹೇಳ್ತಾರೆ. ಅದಾದ ನಂತರ ಯಾವುದನ್ನ ನಮ್ಮ ದೇಶದಲ್ಲಿ ಈ ಭಗವಾ ಧ್ವಜವನ್ನ ಹಾರಲಿಕ್ಕೆ 1 ಇಂಚು ಜಾಗ ಕೊಡಂಗಿಲ್ಲ ಅಂತ ಹೇಳಿ ಸಂಘವನ್ನ ನಿಷೇಧ ಮಾಡಿದ್ರು ಪಂಡಿತ ಜವಾಹರ್ಲಾಲ್ ನೆಹರು ಅವರು 1948ರಲ್ಲಿ. ಅವ್ರು ಹೇಳಿದ್ರು ಸಂಘದ ಧ್ವಜವನ್ನ ಹಾರಲಿಕ್ಕೆ ಜಾಗ ಕೊಡಂಗಿಲ್ಲ ಅಂತ ಹೇಳಿದ್ರು. ಆದರೆ 62ರ ಯುದ್ಧದ ನಂತರ 1963ರ ಗಣರಾಜ್ಯೋತ್ಸವದ ಪರೇಡಿನಲ್ಲಿ, ಸರ್ಕಾರಿ ಪರೇಡಿನಲ್ಲಿ ಸಂಘಕ್ಕೆ ಆಮಂತ್ರಣ ಕೊಟ್ಟರು. ನೀವು ಗಣವೇಶ ಧರಿಸಿ ಈ ಪರೇಡ್ನಲ್ಲಿ ಭಾಗವಹಿಸಬೇಕು ಅಂತೇಳಿ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು RSSನ ಹೆಸರಿನಿಂದ RSS 100 ಅಂತ ಹೇಳಿ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಅಂಚೆ ಚೀಟಿಯಲ್ಲಿ 63ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸಂಘ ಸ್ವಯಂ ಸೇವಕರು ಭಾಗವಹಿಸಿದಂತಹ ಚಿತ್ರ ಇದೆ. ಅಂದ್ರೆ ಯಾವ ಪ್ರಧಾನಮಂತ್ರಿ ನೆಹರು ಅವರು 1 ಇಂಚು ಜಾಗನೂ ಕೊಡಂಗಿಲ್ಲ ಅಂತ ಹೇಳಿದ್ರು, ಅವರು 1963ರ ಗಣರಾಜ್ಯೋತ್ಸವದ ಆ ಪರೇಡಿನಲ್ಲಿ ಸಂಘಕ್ಕೆ ಆಮಂತ್ರಣ ಕೊಟ್ಟರು. ಇವರು ದೇಶಭಕ್ತರು ಅಂತ ಹೇಳಿ. ಈ ಉದಾಹರಣೆಗಳು ಕಡಿಮೆ ಇಲ್ಲ. 1965-66 ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಸಮಾಜವಾದದ ಹೆಸರಿನಿಂದ ಅವರು ಸಂಘಕ್ಕೆ ಯಾವಾಗಲೂ ಸಹಿತ ಫ್ಯಾಸಿಸ್ಟು ಅಂತ ಹೇಳಿ ಬೈತಾನೆ ಇದ್ರು. ಅವರು ಸಂಘವನ್ನ ಈ ದೇಶದಿಂದ ಕಿತ್ತಿ ಹಾಕುವುದೇ ನನ್ನ ಗುರಿ, ಜಯಪ್ರಕಾಶ್ ನಾರಾಯಣರು ಹೇಳಿದ್ದಿದ್ದು.
ಆದರೆ 1975 ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂತು. ಪ್ರಧಾನಮಂತ್ರಿ ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು. 77ನೇ ಇಸ್ವಿ ತುರ್ತು ಪರಿಸ್ಥಿತಿ ಅದು ಹೋಗಲಿಕ್ಕೆ ಕಾರಣ, ಭೂಗತವಾದ ಹೋರಾಟವನ್ನು ಮಾಡಲಿಕ್ಕೆ ಕಾರಣ, ನಂತರ ಮಾಡಿರ್ತಕ್ಕಂತಹ ಚುನಾವಣೆಯಲ್ಲಿ ಸಕ್ರಿಯವಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ಈ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂತಹ ಜಯಪ್ರಕಾಶ್ ನಾರಾಯಣರು ಅವಾಗ ತಮ್ಮ ಸ್ಟೇಟ್ಮೆಂಟ್ ಅನ್ನು ಬದಲಾಯಿಸಿದರು. ಸಂಘವನ್ನು ನಾನು ಫ್ಯಾಸಿಸ್ಟು, ಸಂಘವನ್ನು ನಾನು ಕೋಮುವಾದಿ ಅಂಥೇಳಿ ನಾನು ಕರೀತಾ ಇದ್ದೆ. ಸಂಘವನ್ನು ಈ ದೇಶ ಬಿಟ್ಟು ಓಡಿಸ್ತೀರಿ ಅಂಥೇಳಿ ನಾನೇ ಹೇಳ್ತಾ ಇದ್ದೆ. ಆದರೆ ಈಗ ನಾನೇ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಸಂಘವನ್ನು ಫ್ಯಾಸಿಸ್ಟ್ ಅಂತ ಕರೆದ್ರೆ ನಾನು ಫ್ಯಾಸಿಸ್ಟು. ಆ ರೀತಿ ಅಲ್ಲ ಸಂಘ. ಇದು ಸಂಘವನ್ನ ಯಾರು ಹತ್ತಿರದಿಂದ ಬಂದು ನೋಡ್ತಾರೋ, ಸಂಘದ ಕಾರ್ಯಕರ್ತರ ಜೊತೆಗೆ ಯಾರು ಹತ್ತಿರದಿಂದ ಅವರ ಸಹವಾಸವನ್ನ ಮಾಡ್ತಾರೋ ಅವರ ಅನುಭವಕ್ಕೆ ಬರುತ್ತೆ. ಇನ್ನೂ ಒಂದು ಹೆಸರು ಹೇಳ್ತೀನಿ ನಾನು. ಕೇರಳದಲ್ಲಿ ಒಬ್ಬ ಕಮ್ಯುನಿಸ್ಟ್ ನಾಯಕರು, ಬಹಳ ಹಿಂದಿನ ಘಟನೆ ಇಲ್ಲ, ಈ ಕೆಲವು ವರ್ಷಗಳ ಹಿಂದಿನ ಘಟನೆ. ಇಂದು ಚೂಡನ್ ಅಂತೇಳಿ ಅವರ ಹೆಸರು. ಕಮ್ಯುನಿಸ್ಟ್ನಲ್ಲಿ ಕಮ್ಯುನಿಸ್ಟ್ ಕಾರ್ಡ್ ಹೋಲ್ಡರು ಮತ್ತು ಕಮ್ಯುನಿಸ್ಟ್ ಪತ್ರಿಕೆಯ ಒಂದು ಪ್ರಮುಖ ಪತ್ರಿಕೆಯ ಸಂಪಾದಕರು. ಅವರಿಗೆ ಸಂಘದ ಒಂದು ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಯಾಗಿ ಬರಬೇಕಲ್ಲ ಅಂತ ಕರೆದ್ಬಿಟ್ರು. ಕರೆದಾಗ RSS ಒಳಗೆ ಏನದ ನೋಡೋಣ, ಇವರನ್ನ ಬೈದೇ ಬರೋಣ ಅಂತ ಹೇಳಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡು ಬಂದರು. ಬೇರೆ ಊರಿನಿಂದ ಬಂದರು, ಆ ಊರಿನ ಶಾಖೆಯ ಆ ಕಾರ್ಯಕ್ರಮಕ್ಕೆ ಅವರು ಬಂದರು. ಅಲ್ಲಿ ಆ ಊರಿನಲ್ಲಿ ಇರುವ ನಮ್ಮ ಒಬ್ಬ ಸಂಘದ ಸ್ವಯಂ ಸೇವಕ ನಂಬೂದಿರಿ. ಆ ನಂಬೂದಿರಿ ಅಂತ ಹೇಳಿದ್ರೆ ಕೇರಳದೊಳಗಿರ್ತಕ್ಕಂತಹ ಕರ್ಮಠ ಬ್ರಾಹ್ಮಣರು. ಆ ಕರ್ಮಠ ಬ್ರಾಹ್ಮಣರು ಅವರು ಈ ರೀತಿಯ ಅವ್ರ ಮನೆಯೊಳಗೆ ಇವರು ವಸತಿ ವ್ಯವಸ್ಥೆ ಮಾಡಿದ್ರು. ಇವರಿಗೆ ಬಹಳ ಗಡಿಬಿಡಿ ಆಯಿತು. ಯಾರು ಅಂತ ಹೇಳಿದ್ರೆ ಇವರು ಇಂದು ಚೂಡನ್. ಯಾಕೆ ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟಿನ ನಾಯಕರು ನಂಬೂದಿರಿ ಪಾದ್ ಅಂತೇಳಿ ನಾವು ಕೇರಳದಲ್ಲಿ ನಾವು ಕೇಳ್ತೀವಿ, ಮುಖ್ಯಮಂತ್ರಿ ಆಗಿದ್ರು. ಅವ್ರ ಮನೆಗೆ ನಾನು ಅನೇಕ ಬಾರಿ ಹೋಗಿನಿ, ಒಂದು ಚಹಾನು ನನಗೆ ಕೊಟ್ಟಿಲ್ಲ. ಅವರು ಕಮ್ಯುನಿಸ್ಟ್ರಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ, ಆದ್ರೆ ಒಳಗೆ ನನ್ನನ್ನು ಕರೀಲಿಲ್ಲ ಮನೆಯಲ್ಲಿ. ಆದರೆ ಇವತ್ತು ಕರ್ಮಠ ಬ್ರಾಹ್ಮಣ ನಂಬೂದಿರಿ, ಅದು RSSನವರು, ಅಂಥವ್ರ ಮನೆಗೆ ಬಂದೀನಿ, ನನಗೇನು ಮಾಡ್ತಾರೋ ಏನೋ, ಏನು ಅಪಮಾನ ಆಗುತ್ತೋ ಗೊತ್ತಿಲ್ಲ. ಆದರೆ ಅವ್ರ ಮನೆಗೆ ಹೋದ್ರು. ಮನೆಗೆ ಹೋದ ನಂತರ ಇನ್ನೇನಿದೆಯೋ ಅಂಥೇಳಿ, ಆದರೆ ಒಳಗೆ ಹೋದ ನಂತರ ಅವರಿಗೆ ಕೈಕಾಲು ಮುಖ ತೊಳೆದ ನಂತರ ಅವ್ರಿಗೊಂದು ವಸತಿಗೆ ಒಂದು ರೂಮ್ ಕೊಟ್ಟರು. ಅದಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಊಟಕ್ಕೆ ಕರೆದ್ರು. ಅವಾಗ ಇವರು ಮನಸ್ಸಿನೊಳಗೆ ಬಂತು, ಎಲ್ಲಿ ಕೂಡಿಸಿ ಊಟಕ್ಕೆ ಹಾಕ್ತಾರೋ ಏನೋ ಅಂತ. ಆದರೆ ಎಲ್ಲಿ ಕೂಡಿಸಿ ಊಟಕ್ಕೆ ಹಾಕ್ತಾರೆ, ಅವ್ರ ಮನೆಯಲ್ಲಿ ಯಾವುದು ಎಲ್ಲಿ ಊಟದ ಜಾಗದೇನೋ ಅಲ್ಲೇನೆ ಕೂಡಿಸಿದ್ರು, ಎಲೆ ಹಾಕಿದ್ರು, ಊಟಕ್ಕೆ ಬಡಿಸಿದ್ರು. ಊಟಕ್ಕೆ ಯಾರು ಬಡಿಸ್ತಾರೋ ಏನೋ, ಕೆಲಸಗಾರರು ಯಾರಾದರೂ ಬಡಿಸ್ತಾರ ಅಂತ ನೋಡಿದ್ರು. ಆ ಮನೆಯ ಯಜಮಾನತಿ ತಾಯಿ ಯಾರಿದ್ರೋ ಅವರೇ ಊಟಕ್ಕೆ ಬಡಿಸಿದ್ರು. ಇದೆಲ್ಲ ನೋಡಿದಾಗ ಅವ್ರಿಗೆ ಅನಿಸ್ತು, ಆಶ್ಚರ್ಯ ಆಯಿತು. ಇನ್ನು ಊಟ ನಂದು ಮುಗಿದ ನಂತರ ನನ್ನ ಎಲೆಯನ್ನು ನಾನೇ ತೆಗಿಬೇಕೋ ಹೆಂಗೋ ಅಂತ. ಆದರೆ ಅವ್ರು ಹೇಳಿದ್ರು, ಏನು ತೊಂದರೆ ಇಲ್ಲ, ಅಲ್ಲೇ ಬಿಡಿ. ಇವರು ಎದ್ದು ಕೈ ತೊಳ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ನೋಡ್ತಾ ಇದ್ರು, ಆ ಎಲೆ ಯಾರು ತೆಗಿತಾರೆ, ಅವ್ರ ಮನೆಯ ಕೆಲಸದವ್ರು ತೆಗಿತಾರ ಅಂತ. ಆ ಮನೆಯ ಯಜಮಾಂತಿ ಎಲೆಯನ್ನು ತೆಗೆದ್ರು. ಆಮೇಲೆ ಕಾರ್ಯಕ್ರಮಕ್ಕೆ ಹೋದ್ರು. ಕಾರ್ಯಕ್ರಮದಲ್ಲಿ ಒಳ್ಳೆ ಮಾತು ಹೇಳಿದ್ರು. ರಾತ್ರಿ ತಮ್ಮ ಮನೆಗೆ ಬಂದು ಮರುದಿನ ಸಂಪಾದಕೀಯದಲ್ಲಿ ಅವರು ಬರೀತಾರೆ ಕಮ್ಯುನಿಸ್ಟ್ ಪತ್ರಿಕೆಯಲ್ಲಿ, RSS ಬಗ್ಗೆ ಇದೊಂದು ಫ್ಯಾಸಿಸ್ಟು, ಕೋಮುವಾದಿ ಅಂಥೇಳಿ ನಾನೇ ಬರೀತಿದ್ದೆ. ಹತ್ತಿರದಿಂದ ನೋಡಿದಾಗ ನನಗೆ ಅನಿಸ್ತಾ ಇದೆ RSS ಹಂಗಲ್ಲ. ನಾನು ಈ ರೀತಿ ಒಬ್ಬ ಕರ್ಮಠ ಬ್ರಾಹ್ಮಣ ನಂಬೂದಿರಿ ಮನೆಗೆ ಹೋದಾಗ ನನಗೆ ಆಗಿರತಕ್ಕಂತಹ ಅನುಭವ ಇದು. ಅದಕ್ಕೆ ಸಂಘ ಹೇಳುತ್ತೆ, ಯಾರ್ಯಾರು ಸಂಘದ ಟೀಕೆಯನ್ನ ಮಾಡ್ತಾರೋ ಅವರು ಹತ್ತಿರದಿಂದ ಸಂಘಕ್ಕೆ ಬನ್ನಿ, ಸಂಘವನ್ನ ನೋಡಿ, ಸಂಘವನ್ನ ಅರಿತುಕೊಳ್ಳಿ. ಸಂಘದ ಅಂತಿಮ ಇಚ್ಛೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಎಲ್ಲರನ್ನೂ ತಗೊಂಡು ಹೋಗ್ತಕ್ಕಂಥದ್ದು. ಇದೇ RSS 100 ವರ್ಷಗಳಲ್ಲಿ ಸಂಘ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಕೆಲಸ ಇದು. ಹೀಗಾಗಿ ಈ ಟೀಕೆ ಟಿಪ್ಪಣಿಗೆಲ್ಲ ಉತ್ತರ ಒಂದೇ, ದಯವಿಟ್ಟು ಬನ್ನಿ. ಯಾರ್ಯಾರು ಇವತ್ತೂ ಸಂಘವನ್ನ ಟೀಕೆ ಮಾಡ್ತಾ ಇದ್ದಾರೋ ಅವರನ್ನು ಸಹಿತ ನಾವು ಬಿಡೋದಿಲ್ಲ. ಅವರನ್ನು ಸಂಪರ್ಕ ಮಾಡಿಯೇ ತೀರ್ತೀವಿ, ಅವರನ್ನು ಭೇಟಿ ಆಗಿಯೇ ತೀರ್ತೀವಿ. ಅವರನ್ನು ನಮ್ಮ ಜೊತೆಗೆ ಇಂದಿಲ್ಲ ಇನ್ನೊಂದು 10 ವರ್ಷದ ನಂತರ ಆದ್ರೂ ಸಹಿತ ಅವರನ್ನ ಈ ಹಿಂದುತ್ವದ ಪ್ರವಾಹದಲ್ಲಿ ನಾವು ತಗೊಂಡು ಹೋಗಬೇಕಾಗಿದೆ.
ಯಾರನ್ನೂ ಬಿಡ್ತಕ್ಕಂತಹ ಪ್ರಶ್ನೆ ಇಲ್ಲ. ಎಲ್ಲರೂ ಈ ದೇಶದ ಮಕ್ಕಳು, ನಮ್ಮ ಅಣ್ತಮ್ಮಂದಿರು. ಇದು ಸಂಘ. ಹೀಗಾಗಿ ಬರುವಂತಹ ದಿನಗಳಲ್ಲಿ ಭಾರತ ಹೇಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ, ವಿಶ್ವಶಕ್ತಿ ಆಗುವತ್ತ ಭಾರತ ಬೆಳೀತಾ ಇದೆ. ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತ ಕಡೆಗೆ ಜಗತ್ತು ನೋಡ್ತಾ ಇರಬೇಕಾದ್ರೆ ನಾವು ಜಗತ್ತಿಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಹೋಗಬೇಕು. ಕೋವಿಡ್ ಬಂದಾಗ ಔಷಧಿಯನ್ನ ಕೊಟ್ಟಿರ್ತಕ್ಕಂಥದ್ದು, ವಿಶ್ವ ಯೋಗ ದಿನದ ಮೂಲಕ ನಾವು ಜಗತ್ತನ್ನ ಒಂದು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಇದು ಭಾರತದ ಶ್ರೇಷ್ಠತೆ. ಹೀಗಾಗಿ ಕೃಣ್ವಂತೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ, ಇದು ಭಾರತದ ಹೇಳಿಕೆಗಳೇ. ಹೀಗಾಗಿ ಸಂಘದ ಈ ಒಂದು ವಿಜಯದ ಒಂದು ಕೆಲಸ ಅಂದ್ರೆ, ಸಂಘದ ವಿಜಯ ಅಂತ ಹೇಳಿದ್ರೆ ಅದು ದೇಶದ ವಿಜಯ, ಸಂಘದ ವಿಜಯ ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜದ ವಿಜಯ. ಹೀಗಾಗಿ ವಿಜಯದಶಮಿಯ ಈ ಒಂದು ಸುಸಂದರ್ಭದಲ್ಲಿ, ಸಂಘದ 100 ವರ್ಷದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ, ತಾಯಂದಿರು, ಹಿರಿಯರು, ಎಲ್ಲ ಕಾರ್ಯಕರ್ತರು, ಈ 100 ವರ್ಷದ ನಂತರ ನಮ್ಮ ವೇಗವನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು, ಇನ್ನಷ್ಟು ಈ ದೇಶವನ್ನ ಉತ್ಥಾನದ ಕಡೆಗೆ ನಾವೆಲ್ಲ ತಗೊಂಡು ಹೋಗಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ಸನ್ಮಾನ್ಯ ಮುಖ್ಯ ಅತಿಥಿಗಳು ನಮಗೆ ಪ್ರೇರಣೆ ಕೊಡ್ತಕ್ಕಂತಹ ರೀತಿಯಲ್ಲಿ 4 ಮಾತನ್ನ ಹೇಳಬೇಕು ಅಂತ ಹೇಳಿ ಕೇಳ್ಕೊತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.